ಸೊ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಕೊನೆ ಹಂತದಲ್ಲಿದ್ವಿ. ದೊರೆಸ್ವಾಮಿ ಸಾಹೇಬ್ರೆ, ಕೊನೆಯದಾಗಿ ತಾವು ಏನು ಹೇಳ್ತೀರಿ ಅಣ್ಣಾ ಹಜಾರೆ ಅವರ ಬಂಧನ ಜೊತೆಗೆ ಅವ್ರ ಹೋರಾಟದ ಬಗ್ಗೆ ರಾಜ್ಯದ ಜನತೆಗೆ, ರಾಷ್ಟ್ರದ ಜನತೆ ತಾವು ಏನು ಹೇಳಕ್ಕೆ ಬಯಸ್ತೀರಿ? ಅಣ್ಣಾ ಹಜಾರೆಯವರ ಬಂಧನದ ವಿಚಾರದಲ್ಲಿ ಅಕ್ಷಮ್ಯ ಅಪರಾಧ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸೊ ಬಹುಶಃ ಅದರ ಅರಿವಾಗಿ ಈಗಾಗಲೇ ಆಮೇಲೆ ಅದರ ಜೊತೆಗೆ ಅವರಿಗೆ ಕಂಡೀಷನ್ಗಳು ಹಾಕಿದ್ರಲ್ಲ, ಒಂದು ಸಭೆ ನಡೆಸೋದಕ್ಕೆ, ಒಂದು ಇದನ್ನು ಮಾಡೋದಕ್ಕೆ ಉಪವಾಸದ್ದೊಂದು ಇರಲಿ, ಉಪವಾಸ ಮಾಡ್ತೇನೆ ಅಂತ ಹೇಳಿ ಎಷ್ಟೋ ಜನ ಮಾಡಿದ್ದಾರೆ, ಅವ್ರಿಗೆ ಯಾರಿಗೂ ಇಷ್ಟು ಕಠಿಣವಾಗಿ ವರ್ತಿಸಿಲ್ಲ. ಇವರು ಉಪವಾಸ ಮಾಡ್ತಾರೆ ಅನ್ನೋದನ್ನು ಒಂದನ್ನು ಇಟ್ಕೊಂಡು ಅವ್ರನ್ನ ನೀವು 5,000 ಜನದ ಮೇಲೆ ಬರ್ಕೂಡ್ದು, 3 ದಿವಸದ ಮೇಲೆ ಕೂತ್ಕೋಕೂಡ್ದು, ಈ ತರಹ ಮಾಡಿರ್ತಕ್ಕದ್ದು ಇದು ಪ್ರಜಾಪ್ರಭುತ್ವಕ್ಕೇ ಒಂದು ಅಪಮಾನ ಮಾಡಿದಂಥ ಕೆಲಸ. ಯಾಕೆಂದರೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಮಾತನಾಡ್ತಕ್ಕದ್ದು, ಸಭೆ ನಡೆಸ್ತಕ್ಕದ್ದು ಇದು ನಮ್ಮ ಮೂಲಭೂತ ಹಕ್ಕು. ಅದನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನೀವು ಬಿ ಜೆ ಪಿಯವರಾಗಲಿ, ಕಾಂಗ್ರೆಸ್ನವರಾಗಲಿ ಅಥವಾ ದೇವೇಗೌಡರೇ ಆಗಲಿ 50,000 ಜನ, 1,00,000 ಜನನ ನೀವು ಕರ್ಕೊಂಡು ಬಂದು ಮೀಟಿಂಗ್ಗಳು ಮಾಡ್ತೀರಿ, ಟ್ರಕ್ಗಳಲ್ಲಿ ಕರ್ಕೊಂಡು ಬರ್ತೀರಿ, ಅವರಿಗೆ ದುಡ್ಡು ಕೊಡ್ತೀರಿ, ಊಟ ಕೊಡ್ತೀರಿ, ಇಷ್ಟು ಮಾಡಿ ಅವರುಗಳೆಲ್ಲ ಏನು ಬೇಕಾದರೂ ಮಾಡಬಹುದು. ನ್ಯಾಯವಾಗಿ ಜನ ಸ್ಪಾಂಟೇನಿಯಸ್ ಆಗಿ ನಾವು ನ್ಯಾಯ ಆಗ್ತಾಯಿದೆ, ಇದನ್ನು ತಡೆಗಟ್ಟಬೇಕು ಅಂತ ಹೇಳಿ ನಾವೊಂದು ಪ್ರತಿಭಟನೆ ಮಾಡಬೇಕು ಅಂತ ಹೊರಟಾಗ ಅದಕ್ಕೆ ನಮಗೆ ಎಲ್ಲಿಲ್ಲದ ರೆಸ್ಟ್ರಿಕ್ಷನ್ಸ್ ಹಾಕ್ತಕ್ಕಂಥ ಅಧಿಕಾರ ಯುವಕರಿಗೆ ತಾವು ಏನು ಹೇಳ್ತೀರಿ? ಆದ್ದರಿಂದ ಈಗ ಏನು ಚಳವಳಿ ನಡೀತಿದೆ ಇದನ್ನು ನಾವು ನಿಲ್ಲಿಸಬೇಡ ಅಂತ ಹೇಳಿದ್ದೀನಿ ನಾನು. 7 ದಿವಸ, ಈಗ 7 ದಿವಸ ರಿಮೈಂಡರ್ ಅಂತ ಇಲ್ಲ, ಈಗ ಅದು ಗೊತ್ತಾಯಿತು ನಮಗೀಗ. ಮೊದಲು ಇದ್ದದ್ದು ಅವರು ರಿಮೈಂಡಲ್ಲಿ ಇಡ್ತಾರೆ 7 ದಿವಸ ಅಂತ, ಆ 7 ದಿವಸ ಅಂತ ಕೂತ್ಕೊಳ್ತಕ್ಕದ್ದು ಅಂತ ಮಾಡಿದರು. ಆಮೇಲೆ ಅದಲ್ಲದೆ ಅಷ್ಟೇ ಕೂತ್ಕೋಬಾರ್ದು, ಅವರು ಆ ಮಸೂದೆಯನ್ನು ಎಫೆಕ್ಟಿವ್ ಆಗಿ ಮಾಡ್ತಾರಾ ಇಲ್ವಾ ನೋಡೋದಕ್ಕೋಸ್ಕರವಾಗಿ ಪ್ರೆಷರೈಸ್ ಮಾಡೋಕ್ಕೋಸ್ಕರಲೇ ಅದನ್ನು ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಅಥವಾ ಇದು ನ್ಯಾಯವಲ್ಲ ಅಂತ ಬೇರೆಯವರು ಹೇಳಿ ಹೋರಾಟವನ್ನು ನಿಲ್ಲಿಸೋ ಪ್ರಶ್ನೆ ಇಲ್ಲ. ಅದು ಆದಮೇಲೆ ಅದು ಒಳ್ಳೆಯದು ಬಂದರೆ ನಾವು ನಿಲ್ಲಿಸ್ತೀವಿ, ಅವ್ರನ್ನ ಥ್ಯಾಂಕ್ ಮಾಡ್ತೇವೆ. ರೈಟ್ ಸರ್. ಒಳ್ಳೆಯದು ಬರದೇ ಇದ್ದರೆ ನಾವು ಅದನ್ನು ಚಳುವಳಿ ಮುಂದುವರಿಸ್ತೀವಿ. ನಿಮ್ಮ ಲಾಸ್ಟ್ ವರ್ಡ್ ಸರ್. ನೋಡಿ, ದೊರೆಸ್ವಾಮಿ ಅವರು ಹೇಳಿರ್ತಕ್ಕಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಮ್ಮ ವಿಚಾರಗಳನ್ನ ಜನಗಳಿಗೆ ತಿಳಿಸ್ತಕ್ಕಂಥ, ಬಳಸಲಿಕ್ಕಿರತಕ್ಕಂಥ ಹಕ್ಕು, ಅದು ಸಂವಿಧಾನದತ್ತವಾಗಿರ್ತಕ್ಕಂಥ ಹಕ್ಕು, ಅದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ಆದರೆ ಕೆಲವೊಂದು ಸರ್ತಿ ಒಬ್ಬ ವ್ಯಕ್ತಿ ಯಾರ ಚಳವಳಿಯ ನೇತೃತ್ವ ವಹಿಸ್ತಾನೆ ಅವರನ್ನು ದೃಷ್ಟಿಲಿಟ್ಕೊಂಡು ಕೆಲವು ನಿರ್ಬಂಧಗಳನ್ನ ಹಾಕ್ತಕ್ಕಂಥದ್ದು ಈ ದೇಶದಲ್ಲಿ ನಡ್ಕೊಂಡು ಬಂದಿರತಕ್ಕಂಥದ್ದೇ. ದೊರೆಸ್ವಾಮಿಯವರು ಗಾಂಧೀಜಿಯವರೊಟ್ಟಿಗೆ ಹೋರಾಟ ಮಾಡಿದಂಥವ್ರು. ಗಾಂಧೀಜಿಯವರು ಸತ್ಯಾಗ್ರಹ ಮಾಡ್ತಕ್ಕಂಥ ಸಂದರ್ಭ ನಾನು ತಿಳ್ಕೊಂಡಿರ್ತಕ್ಕಂಥ, ನನಗೆ ಅದರ ನಂತರ ಹುಟ್ಟಿರ್ತಕ್ಕಂಥವ್ರು ನಾನು. ಬ್ರಿಟಿಷರ ಕಾನೂನು ಅತ್ಯಂತ ಕಠಿಣವಾಗಿದ್ದಂಥ ಕಾನೂನುಗಳಿದ್ದು, ಅದರಲ್ಲಿ ಅವ್ರನ್ನ ಬಂಧನ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಮಹಾತ್ಮ ಗಾಂಧೀಜಿ ಕೋರ್ಟ್ನಲ್ಲಿ ಹೇಳಿರ್ತಕ್ಕಂಥ ಮಾತುಗಳಿದ್ದಾವೆ. ನಿಮ್ಮ ಕಾನೂನಿನ ಪ್ರಕಾರ ಅತ್ಯಂತ ಕಠಿಣ ಶಿಕ್ಷೆಯೇ ನನಗೆ ಕೊಡಿ, ಯಾವುದೇ ವಿನಾಯಿತಿ ನನಗೆ ಕೊಡಬೇಡಿ, ನಾನು ಅದನ್ನು ಅನುಭವಿಸ್ಲಿಕ್ಕೆ ಸಿದ್ಧನಿದ್ದೇನೆ ಅಂತಕ್ಕಂಥ ಮಾತು. ಅಷ್ಟೊಂದು ದೊಡ್ಡದಾಗಿರ್ತಕ್ಕಂಥ ಅಂತಃಶಕ್ತಿ ಇದ್ದಂಥ ನಾಯಕತ್ವ ಮಹಾತ್ಮ ಗಾಂಧಿ. 6 ವರ್ಷ ಕಠಿಣ ಶಿಕ್ಷೆಯನ್ನು ಕೊಟ್ಟ ಕಾಲದಲ್ಲೂ ಕೂಡ ಅವರು ಹೇಳಿದರು, ನನ್ನನ್ನು ಬಾಲಗಂಗಾಧರ ತಿಲಕರ ಸ್ಥಾನಕ್ಕೆ ನನ್ನನ್ನು ಏರಿಸಿದ್ದೀರಲ್ಲ, ಇದಕ್ಕಾಗಿ ನಿಮಗೆ ವಂದನೆಗಳು ಅಂತ ಹೇಳಿದರು. ಹಾಗಾಗಿ ಯಾವುದೇ ಒಂದು ಚಳುವಳಿಯನ್ನು, ಹೋರಾಟವನ್ನು ಬಂಧನದ ಮುಖಾಂತರ ಅಥವಾ ಅದನ್ನು ತಡೆ ಹಿಡಿಯೋದ್ರ ಮುಖಾಂತರ, ಅನುಮತಿ ನಿರಾಕರಿಸೋದ್ರ ಮುಖಾಂತರ ದಮನ ಮಾಡ್ಬೋದು ಅಂತ ನಾನು ಒಪ್ಪೋದಿಲ್ಲ. ಯಾಕಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ನನಗೆ ಅಷ್ಟೇ ನಂಬಿಕೆ ಇದೆ. ಆದರೆ ಕೆಲವೊಂದು ಸರ್ತಿ ಹಾಕ್ತಕ್ಕಂಥ ನಿರ್ಬಂಧಗಳಿಗೆ ಇರತಕ್ಕಂಥ ಕಾರಣಗಳು ಬೇರೆ ಬೇರೆ ಆಗಿರ್ತದೆ. ಇಲ್ಲದಿದ್ದರೆ ರಾಮದೇವ್ ಪ್ರಕರಣದಲ್ಲಿ ಆದಂಥ ರೀತಿಯಲ್ಲಿ ಸಹಸ್ರಾರು ಜನ, ಲಕ್ಷಾಂತರ ಜನ ಬಂದಂಥ ಸಂದರ್ಭದಲ್ಲಿ ಮುಂದೆ ಆಗ್ಬೋದಾದಂಥ ಅನಾಹುತಗಳ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಸರ್ಕಾರಕ್ಕೆ. ಹಾಗಾಗಿ ದೆಹಲಿ ಪೊಲೀಸರು ಆ ಕರ್ತವ್ಯವನ್ನು ಅವರು ನಿರ್ವಹಿಸಿದ್ದಾರೆ. ಆದರೆ ಇದನ್ನ ಸಂಪೂರ್ಣವಾಗಿ ಸರ್ಕಾರ ಮತ್ತು ಚಳುವಳಿಗಾರರು ಇಬ್ಬರೂ ಸೇರಿ ಇದನ್ನು ಬಗೆಹರಿಸ್ತಕ್ಕಂಥದಕ್ಕೆ ಸಾಧ್ಯತೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಕೊನೆಯದಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಪ್ಕೊಂಡಿರೋ ಕಾರಣಕ್ಕೋಸ್ಕರ ಇದನ್ನು ಉಳಿಸಬೇಕಾಗಿರ್ತಕ್ಕಂಥ ಹೊಣೆಗಾರಿಕೆ ಎಲ್ರಿಗೂ ಇರೋ ಕಾರಣಕ್ಕೆ ಮಾತುಕತೆಯ ಮುಖಾಂತರ, ಸಂವಾದದ ಮುಖಾಂತರ, ಚರ್ಚೆ ಮುಖಾಂತರ ಬಗೆಹರಿಬೇಕಾದಂಥದ್ದನ್ನ ಸತ್ಯಾಗ್ರಹದ ಮುಖಾಂತರ ಮೊದಲನೇ ಹಂತಕ್ಕೆ ತೆಗೆದುಕೊಂಡು ಹೋಗ್ತದೆ. ಹೆಚ್ಚು ಸೂಕ್ತವಾಗಿರ್ತಕ್ಕಂಥದ್ದು, ಅದು ಕೊನೆಯ ಅಸ್ತ್ರ ಆಗಬೇಕು ಅಂತ. ರೈಟ್ ಸರ್. ನನಗನ್ಸೋದೇನೆಂದರೆ ಇವರು ಬಾಬಾ ಅವ್ರಿಗೇನು ಮಾಡಿದರು ಅಂತಂದರೆ, ಅವರು ಬಂದು ಇದು ಏರೋಡ್ರೋಮಲ್ಲೇ ಹೋಟ್ಲಲ್ಲಿ ಸಂಧಿಸಿಬಿಟ್ಟ ತಕ್ಷಣ ಮಿನಿಸ್ಟರು ಅವ್ರು ಅಂದ್ಕೊಂಡ್ರು ಇವರು ಬಹಳ ಒಳ್ಳೆಯ ಜನ ಅಂತ ಅಂದ್ಕೊಂಡ್ಬಿಟ್ರು, ಅಥವಾ ನನಗೆ ಹೆದರಿ ಬಿಟ್ಟಿದ್ದಾರೆ ಅಂದ್ಕೊಂಡ್ಬಿಟ್ರು. ಆವಾಗ ಒಂಥರ ಮಾತನಾಡಿದರು,
ಆಮೇಲೆ ಬಿಟ್ರೇಡ್ ಮೀ, ದಿ ಮಿನಿಸ್ಟರ್ ಹ್ಯಾಸ್ ಬಿಟ್ರೇಡ್ ಮೀ ಅಂತ ಹೇಳಿದರು. ಕರೆಕ್ಟ್ ಸರ್. ಈ ಮಾತುಗಳು ಜಾಸ್ತಿ ಆಗಿ ಈ ಒಂದಕ್ಕೊಂದಕ್ಕೆ ಇದು ಹೊಂದಾಣಿಕೆ ಆಗದೆ ಬರೀ ಇದು ತಪ್ಪುಗಳಿಗೆ ಸಿಕ್ಕೊಂಡ್ರು ಅವರು. ಅಂಥವ್ರನ್ನ ಅವ್ರ ಜೊತೆಗೆ ನಮ್ಮ ಅಣ್ಣಾ ಹಜಾರೆ ಅವ್ರನ್ನ ಈಕ್ವೇಟ್ ಮಾಡ್ತಕ್ಕಂಥ ಯೋಚನೆ ಮಾಡ್ತಾರಲ್ಲ, ಇದು ಸಾಧ್ಯ ಇಲ್ಲ ಅಂತ. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಇಷ್ಟೊತ್ತು ಚರ್ಚೆ ಭಾಗಿಸಿ ಧನ್ಯವಾದ ಸರ್. ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಅಣ್ಣಾ ಹಜಾರೆ ಅವರ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ದೊರೆಸ್ವಾಮಿ ಅವರು ಹೇಳಿದಾಗೆ ಹೋರಾಟ ಮುಂದುವರಿಯುತ್ತೆ. ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಗೊಳಿಸೋದಕ್ಕೆ ಬೇಕಾಗಿ, ಭ್ರಷ್ಟಾಚಾರವನ್ನು ನಿರ್ಮೂಲಿಸೋದಕ್ಕೆ, ಇನ್ನಾದರೂ ದೇಶವನ್ನು ಪ್ರಬಲವಾಗಿ ಕಟ್ಟೋದಕ್ಕೆ ಬೇಕಾದಂಥ ಒಂದು ಕಾನೂನಿನ ಅಗತ್ಯ ಈ ದೇಶಕ್ಕೆ ಖಂಡಿತ ಇದೆ. ಪಿ ಎಲ್ ಶಂಕರ್ ಅವರು ಎಕ್ಸ್ಪ್ಲೇನ್ ಮಾಡಿದರು ಏನೇನು ಕಾನೂನುಗಳು ಬರ್ಬೋದು ಇನ್ನು ಮುಂದೆ. ಆದರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಅದನ್ನು ಹತ್ತಿಕ್ಕಬಾರದು ಅನ್ನೋದಷ್ಟೇ ಆಕ್ರೋಶ. ಆದರೆ ಒಳ್ಳೆಯ ಕಾನೂನು ರೂಪಿತ ಆಗುತ್ತೆ ಅನ್ನೋ ಆಶಾಭಾವನೆಯೊಂದಿಗೆ ನಾವು ಕಾರ್ಯಕ್ರಮ ಮುಗಿಸೋಣ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.